ಸೊ ನೆಕ್ಸ್ಟ್ ನಾವು ಇದರಲ್ಲಿ ನಾವು ಟ್ರಿಗೊನೋಮೆಟ್ರಿಕ್ ರೇಷಿಯೋ ಯಾವ ರೀತಿ ಕೊಂಡಿದ್ದು ನಾವು ಇದರ ಒಂದು ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿ ದಿಸ್ ಪಾಯಿಂಟ್ V1 ಅಂತ ಯಾವುದೇ ಇದು V1 ಇದು ಇನ್ಕ್ಲೈಂಡ್ ಇರುತ್ತೆ. ಯಾವುದೇ ಒಂದು ಇದು ಇನ್ಕ್ಲೈಂಡ್ ಆದರೆ ಅದು ನಾವು ಕಾಂಪೊನೆಂಟ್ ಆಗುತ್ತೆ. ಇದು ಒಂದು ಯಾವುದು ಇನ್ಕ್ಲೈಂಡ್ ಇದ್ದರೆ ಅದನ್ನು 2 ಟೈಪ್ಸ್ ಕಾಂಪೊನೆಂಟ್ ಮಾಡ್ತೇವೆ, Y ಆ್ಯಂಡ್ X ಡೈರೆಕ್ಷನ್. ಒಂದು ಈ ಡೈರೆಕ್ಷನಲ್ಲಿ ಮತ್ತೊಂದು ಇದು ಡೈರೆಕ್ಷನಲ್ಲಿ. ಸೊ ದಿಸ್ ಇಸ್ F. ಇದನ್ನು ವರ್ಲ್ಡ್ ಕಾಂಪೊನೆಂಟ್ ಅಂತ ಹೇಳ್ತೇವೆ. ಸೆಪ್ರೇಟ್ ಯಾಕೆ ಬರೆದಿದೆ ಅಂದರೆ ಇದು ಇನ್ಲೆಟ್ ಆಗಿರುತ್ತೆ, ಅದಕ್ಕೋಸ್ಕರ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೆಟ್ ಎಂಟ್ರಿ ಆಗುತ್ತೆ ರಿಲೇಟಿವ್ ವೆಲಾಸಿಟಿ ಕಡಿಮೆ ಇರುತ್ತೆ. ಹಾಗೆ ಈ ಜೆಟ್ ಎಂಟ್ರಿ ಆಗುತ್ತೆ, ಜೆಟ್ ಅಲ್ಲ, ನಮ್ಮ ಪ್ಲೇಟ್ ಯು ಅಲ್ಲಿ ಮೂವ್ ಆಗುತ್ತೆ. ಅದೇ ರೀತಿ ಬಟ್ ಈ ಆ್ಯಂಗಲ್ ಈ ಇನ್ಕ್ಲೈನ್ಡ್ ಇದನ್ನು ನಾವು ತೆಗೊಳ್ಳೋದಿಲ್ಲ, ಯಾಕಂದರೆ ನಾವು ಇದನ್ನೆರಡು 2 ಪಾಯಿಂಟ್ ಕಾಂಪೊನೆಂಟ್ ಮಾಡಿದೆ. ನಾವು ಈ ಕಾಂಪೊನೆಂಟ್ ತೆಗೋಬೇಕು, VW1 ಅನ್ನು ತೆಗೋಬೇಕು. ಸೊ ದಿಸ್ ಇಸ್ VW1. ನಮ್ಮ ಜೆಟ್ ಏನಿದೆ ಇದು ಅಬ್ಸಲ್ಯೂಟ್ ವೆಲಾಸಿಟಿ ಟ್ರಾವೆಲಿಂಗ್ ಹೋಗುತ್ತೆ, ಅದು ಈ ಡೈರೆಕ್ಷನಲ್ಲಿ. ಬಟ್ ನಮ್ಮ ರೂಲ್ ಏನು ಹೇಳುತ್ತೆ ಅಂದರೆ ರಿಲೇಟಿವ್ ವೆಲಾಸಿಟಿ ನಮಗೆ ಬೇಕಂತ ಹೇಳಿದರೆ ಜೆಟ್ ಇದ್ದು ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಪ್ಲೇಟ್, ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ ಇದು ಅಬ್ಸಲ್ಯೂಟ್ ವೆಲಾಸಿಟಿ ಕಾಂಪೊನೆಂಟ್, ಇದು ಮೂವಿಂಗ್ ಪ್ಲೇಟ್ನ ಕಾಂಪೊನೆಂಟ್. ನಮಗೆ ರಿಲೇಟಿವ್ ವೆಲಾಸಿಟಿ ಬೇಕಂತ ಹೇಳಿದರೆ ಜೆಟ್ಟಿಂದು ಇದರದ್ದು ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಪ್ಲೇಟ್. ಸೊ ಅದನ್ನು ನಾವು VW ಅದನ್ನು ನಾವು ಏನಂತ ಬರೀತೀವಿ, ನಾವು ಇದನ್ನು ತೆಗಿತಿದ್ದೀನಿ. ಜೆಟ್ಟಿದ್ದು ರಿಲೇಟಿವ್ ವೆಲಾಸಿಟಿ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೇನೆ ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಪ್ಲೇಟ್. ಸೊ VW1 ಆ್ಯಂಡ್ V1. U1 ಈಸ್ ಈಕ್ವಲ್ ಟು U2 ಈಸ್ ಈಕ್ವಲ್ ಟು U. ಇದರಲ್ಲಿ ಯಾವುದು ಇದನ್ನು ನಾನು ಏನು ಬರೀತೇನೆ ಅಂದರೆ VW1 ಮೈನಸ್ U1. ಒಂದು ವೇಳೆ ನಮ್ಗೆ ಗೊತ್ತಿದೆ ಅದು ಉಲ್ಟಾ ಹೋಗ್ತದೆ ಅಂತ ಹೇಳಿದರೆ ಇದು ರಿಲೇಟಿವ್ ವೆಲಾಸಿಟಿ, ಇದು ಸಿ ಡಿ ಆಗುತ್ತೆ, ಇಸ್ ಈಕ್ವಲ್ ಟು ಇದು CD ಆಗಿರುತ್ತೆ. ಅದು ರಿಲೇಟಿವ್ ವೆಲಾಸಿಟಿ ನಾವು ಇದನ್ನು ತೋರಿಸ್ತಿದ್ದೀವಿ. ಇದು ರಿಲೇಟಿವ್ ವೆಲಾಸಿಟಿ ಆ್ಯಕ್ಚುಲಿ ಈ ಡೈರೆಕ್ಷನಲ್ಲಿ ಯಾವ ಡೈರೆಕ್ಷನ್ ಮೋಷನ್ ಆಗುತ್ತೆ ಅದೇ ಡೈರೆಕ್ಷನ್ ಮೂವ್ ಆಗುತ್ತೆ. ನಿಮಗೆ ರಿಲೇಟಿವ್ಸ್ ನಾವು ಫೈಂಡ್ ಔಟ್ ಮಾಡಲ್ಲ, ನಾವು ಫೈಂಡ್ ಔಟ್ ಮಾಡುವ. ನೆಕ್ಸ್ಟ್ ನಮಗೆ VR ಅನ್ನು ಫೈಂಡ್ ಔಟ್ ಮಾಡಬೇಕು ಇನ್ ಟ್ರಯಾಂಗಲ್. ನಮಗೆ VR ಅನ್ನು ಫೈಂಡ್ ಔಟ್ ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕು, VR ಅನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಕಾಂಪೊನೆಂಟ್ ಯೂಸ್ ಮಾಡಬೇಕು ಇದರಲ್ಲಿ? ಈ ಚಿಕ್ಕ ಟ್ರಯಾಂಗಲಲ್ಲಿ ಬನ್ನಿ, ಇದರಲ್ಲಿ ಥೀಟಾ ಇದೆ, ಪರ್ಪೆಂಡಿಕ್ಯುಲರ್ ಇದೆ, VF1 ಗೊತ್ತಿದೆ, ನಮಗೆ ಇದು ಬೇಕು. ನಮಗೆ ಹೈಪೋಟೆನ್ಸ್ ಪರ್ಪೆಂಡಿಕ್ಯುಲರ್ ಗೊತ್ತಿದೆ, ನಮಗೆ ಹೈಪೋಟೆನ್ಸ್ ಬೇಕು. ಸೊ ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್. ಚಿಕ್ಕ ಟ್ರಯಾಂಗಲಲ್ಲಿ ಹೋಗ್ಬೇಕು. ರಿಲೇಟಿವ್ ವೆಲಾಸಿಟಿ VF1 ಬೈ ಸೈನ್ ಥೀಟಾ 6.84. ಸೈನ್ ಥೀಟಾ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೈನ್ ಥೀಟಾ ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. 37.87 6. ಸೊ VF1 ಬೈ ಸೈನ್ ಥೀಟಾ, VF1 ಬೈ ಸೈನ್ ಥೀಟಾ. ಸೊ ವಿದೌಟ್ ಶಾಕ್ ಇದು VR ಅನ್ನು ಇಲ್ಲಿ ಎಂಟ್ರಿ ಆಗುತ್ತೆ, ಅದು ವಿದೌಟ್ ಶಾಕ್ ಎಂಟ್ರಿ ಆಗುತ್ತೆ. ಸೊ ದಟ್ ಮೀನ್ಸ್ VR1 is equal to VR2. ಸೊ ದಟ್ ಈಸ್ 11.14 ಮೀಟರ್ ಪರ್ ಸೆಕೆಂಡ್. ನಾವು ಇನ್ನು ಔಟ್ಲೆಟ್ಗೆ ಹೋಗೋಣ, ಔಟ್ಲೆಟ್ ಫೈಂಡ್ ಔಟ್ ಮಾಡೋಣ. ದಿಸ್ ಒನ್ V2 ಅಂತ ಏನಿದೆ ಇದು ಅಬ್ಸಲ್ಯೂಟ್ ವೆಲಾಸಿಟಿ, ಇದು ಫ್ಲೋ ಕಾಂಪೊನೆಂಟ್. ಅಬ್ಸಲ್ಯೂಟ್ ವೆಲಾಸಿಟಿ ಇದು ಫ್ಲೋ ಕಾಂಪೊನೆಂಟ್, ಇದು ರಿಲೇಟಿವ್ ವೆಲಾಸಿಟಿ. ಈ VR2 ಇದು ರಿಲೇಟಿವ್ ವೆಲಾಸಿಟಿ. ಈ ರಿಲೇಟಿವ್ ವೆಲಾಸಿಟಿಯಿಂದ ಇದು ಹೊರಗಡೆ ಬರುತ್ತೆ ನೀರು. ಸೊ ಇದನ್ನು ನಾವು ಕರೆಕ್ಟಾಗಿ ನೋಡಿ,
ಈ ಟ್ರ್ಯಾಂಗಲ್ ಏನು ಬರುತ್ತೆ VW2 ಅಂತ ಏನಿದೆ VW2 ದ ಡೈರೆಕ್ಷನ್ ದಿಸ್ ಸೈಡ್, ವೆಲಾಸಿಟಿ ದಿಸ್ ಡೈರೆಕ್ಷನ್. ಯಾವ ಪ್ಲೇಟ್ ಯಾವ ಪ್ಲೇಯಲ್ಲಿ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಈ ಡೈರೆಕ್ಷನಲ್ಲಿ ಯು ಟು ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಬಟ್ ವಾಟರ್ ಇಸ್ ರಿಲೇಟಿವ್ ವೆಲಾಸಿಟಿ ದಿಸ್ ಡೈರೆಕ್ಷನ್, ವೆಲಾಸಿಟಿ ಈ ಡೈರೆಕ್ಷನಲ್ಲಿ ಹೋಗುತ್ತೆ. ರಿಲೇಟಿವ್ ವೆಲಾಸಿಟಿ ಇಲ್ಲಿ ಹೋಗುತ್ತೆ, ಇಲ್ಲಿಂದ ಯಾವ ರಿಲೇಟಿವ್ ವೆಲಾಸಿಟಿಯಿಂದ ಜೆಟ್ ಬರುತ್ತೆ ಅದು ಈ ಡೈರೆಕ್ಷನಲ್ಲಿ ಬರುತ್ತೆ. ವಾಟರ್ ಈ ರೀತಿ ಸ್ಪ್ಲಿಟ್ ಆಗುತ್ತೆ, ಬಟ್ ದ ಪ್ಲೇಟ್ ಮೂವಿಂಗ್ ಡೈರೆಕ್ಷನ್ ದಿಸ್ ಡೈರೆಕ್ಷನ್. ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್, ಫಸ್ಟ್ ಸೈನ್ ರೂಲ್ ಹಾಕಿಲ್ಲಿ ಬೈ ಸೈನ್ ರೂಲ್. ಇಲ್ಲಿಂದ ಇಲ್ಲಿಗೆ ಬೀಟಾ ದಟ್ ಈಸ್ 130 ಡಿಗ್ರಿ. ಇದು ಸ್ಟ್ರೈಟ್ ಲೈನ್. 180 ಮೈನಸ್ ಬೀಟಾ, ಇದು ಸ್ಟ್ರೈಟ್ ಲೈನ್ ಇದೆ. 180 ಮೈನಸ್ 50 ಡಿಗ್ರಿ ಆಗುತ್ತೆ. So sine rule, I am applying for sine rule here. I am applying sine rule here. This angle is, so by sine rule and triangle GFE, sine rule is GF. ಸೈಡಿಗೆ ರೆಪ್ರೆಸೆಂಟ್ ಮಾಡೋದು ಯಾವುದು, VR2, ರಿಲೇಟಿವ್ ವೆಲಾಸಿಟಿ VR2. ರಿಲೇಟಿವ್ ವೆಲಾಸಿಟಿ ಜೆಟ್ ಹೊರಗಡೆ ಬರುವಾಗ ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಪ್ಲೇಟ್ ದಿಸ್ ಡೈರೆಕ್ಷನ್. ಸೊ VR2 ಸೈನ್, ಇದು ಯಾವ ಆ್ಯಂಗಲ್ ರೆಸ್ಪೆಕ್ಟ್, opposite angle. This is GFE angle. Sorry, this is F. So this is 50 degree. So this is also 50 degree. So this is 50. So this is also 50. So ಇದು 50 ಆದರೆ 180 ಮೈನಸ್ 50 ಆದರೆ ಎಷ್ಟಾಗುತ್ತೆ, 180 minus 50. So 180 minus. So again I will draw here in the diagram. So it means 180 minus beta ಅಂದರೆ ಇದು 130 ಆಗುತ್ತೆ. So it means U2 upon GF का opposite, that is this angle. It's a GEF, that is ಅದೇ ಆಗ ಫೈಂಡ್ ಔಟ್ ಮಾಡೋದು. ಇದು 50 ಇದೆ, ಇದು 50 ಇದೆ. ಸೊ 50ಇಂದ ಇದು ಮೈನಸ್ ಮಾಡಬೇಕು, ಈ ಆ್ಯಂಗಲ್ ಮೈನಸ್ ಮಾಡಿದ್ರೆ ಸಿಗುತ್ತೆ. ಇದು 5 ಆದರೆ ಇದು ಕೂಡ 5 ಆಗುತ್ತೆ. ಸೊ ಇಟ್ ಮೀನ್ಸ್ ಇಲ್ಲಿಂದ ಇಲ್ಲಿಗೆ 50 ಆಗುತ್ತೆ. 50ಇಂದ ಮೈನಸ್ 5 ಮಾಡಿದರೆ GEF ಅದೆಷ್ಟಾಗುತ್ತೆ, ಸೈನ್ 50 ಮೈನಸ್ 5. U2 is equal to sin 50 minus 5. VR2 ನಮಗೆ ಗೊತ್ತಿಲ್ಲ. ಸೊ VR2 is equal to 11.14. This is sin 50. U1 U2 is equal to same, that is 10. 50 minus 5. Next, this is 14.54. You 10 by sin 50 minus 5. Sin 50 minus I is equal to 10 upon
14.54, so it means 0.687. So next this one, I want 5, so sin inverse I am removing. 50 minus 5 is equal to sin inverse of 0.6878. So 50 minus 5 is equal to 43.453. so I need to find out phi value. So it means 50 minus 43.453, phi is equal to 6.547. so this is the phi value. ನಮಗೆ 5 ಆಯಿತು, ಎಲ್ಲ ಫೈಂಡ್ ಔಟ್ ಮಾಡಾಯಿತು. ನೆಕ್ಸ್ಟ್ ಏನು, ವಾಟ್ ದೇ ಆಸ್ಟ್ ವರ್ಕ್ ಡನ್ ಎಷ್ಟು ಅಂದರೆ ಎಷ್ಟು ಕೆಲಸ ಮಾಡಿತ್ತು ಆ ಜೆಟ್ ಥ್ರೂ 1 ಸೆಕೆಂಡಲ್ಲಿ, ಅದು ಫೈಂಡ್ ಔಟ್ ಮಾಡಬೇಕು. ಅದರ ಯೂನಿಟ್ ವೆಯ್ಟ್ ಎಷ್ಟು, ಒಂದು ಯೂನಿಟ್ ವೆಯ್ಟ್ ಅಂದರೆ 1 ನ್ಯೂಟನ್ನ ವೆಯ್ಟ್, ಅದ್ರ ಪಾಣಿ ವಾಟರ್ ಸ್ಟ್ರೈಕ್ ಆಗುತ್ತೆ 1 ಸೆಕೆಂಡಲ್ಲಿ, ಅದನ್ನು ವರ್ಕ್ ಡನ್ನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ವರ್ಕ್ ಡೌನ್ ಇಸ್ ಈಕ್ವಲ್ ಟು 1/g VW1 plus or minus VW2 is equal to ಇದು 1/g here 1/c. ಇಲ್ಲಿ ಬೀಟಾ ಪಾಸಿಟಿವ್ ಆಗಿ ತಗೊಳ್ತೇನೆ. ಈ ಬೀಟಾ ಈಸ್ ಈಕ್ವಲ್ ಟು ಈ ವೆಲಾಸಿಟಿ ಜೆಟ್ ಹೋಗುತ್ತೆ, ಈ ಮೂವಿಂಗ್ ವೇನಲ್ಲಿ ಎಷ್ಟು ಜೆಟ್ ತಗೊಳುತ್ತೆ. ಆ್ಯಕ್ಚುಲಿ ಇದು ಬೀಟಾ ಅಲ್ಲ, ಸಾರಿ, ದಿಸ್ ಇಸ್ ನಾಟ್ ಎ ಬೀಟಾ, this is acute angle, this is acute angle, so that is VW. ಎಲ್ಲ ಸ್ಟೆಪ್ ಕರೆಕ್ಟ್ ಇದೆ, ಆದರೆ ಇಲ್ಲಿ ನಾನು ಇದು ಬೀಟಾ ಅಂತ ನಾನು ಬರೆಯೋದು ರಾಂಗ್ ಆಗಿದೆ. ಇದು ಬೀಟಾ ಅಲ್ಲ, ಬೀಟಾ ಏನಿದೆ 50, ದಟ್ ಈಸ್ ಬೀಟಾ. ಸೊ ದಟ್ ಏನು ಪ್ರಾಬ್ಲಮ್ ಆಗೋದಿಲ್ಲ. VW1 1.0656 10, and work done will get 20.24 Newton meter or joule per Newton. That we can write in work done. ಇದು ವರ್ಕ್ ಡನ್ ಜೆಟ್ಟಿಂದು ಫಾರ್ 1 ಸೆಕೆಂಡಿಗೆ. ಅದು ಸ್ಟ್ರೈಕ್ ಆದಮೇಲೆ ವಾಟರ್ ಯೂನಿಟ್ ವೆಯ್ಟ್ ಆದಮೇಲೆ ಸ್ಟ್ರೈಕ್ ಆಗುತ್ತೆ, ಅದು ಕೂಡ ಪರ್ ಸೆಕೆಂಡಿಗೆ. ಸೊ ಐ ಹೋಪ್ ವಿ ಆಫ್ ಟು ಹೇಗೆ ಫೈಂಡ್ ಔಟ್ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಎವ್ರಿಥಿಂಗ್ ಐ ಥಿಂಕ್ ಹಿಯರ್ ಕ್ಯಾಲ್ಕುಲೇಟ್, ಬಟ್ ವಿ ಆಫ್ ಟು ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ಸೊ ಐ ಥಿಂಕ್ that is, if you know all the parameters, you can solve easily that all the remaining parameters. So this is the question.